ನಮಸ್ಕಾರ ರೈತ ಬಾಂಧವರೇ. ಇಂದು ನಾನು ಒಂದು ವಿಶೇಷವಾದಂತಹ ಜೈವಿಕ ಗೊಬ್ಬರದ ಬಗ್ಗೆ ಮಾಹಿತಿ ನೀಡಕ್ಕೆ ಹೋಗ್ತಿದ್ದೀನಿ. ಅದ್ಯಾವುದಪ್ಪ ಅಂದರೆ ಮೈಕೋರೈಜಾ ಅಥವಾ ವ್ಯಾಮ್. ಈ ಒಂದು ಮೈಕೋರೈಜಾ ಅಥವಾ ವ್ಯಾಮ್ ಅನ್ನ ನಾವು ಏನಂತ ಕರಿತೀವಿ ಅಂದರೆ ಶಿಲೀಂಧ್ರ ಬೇರು ಅಂತ ಕರಿತೀವಿ. ಯಾಕಪ್ಪ ಅಂದರೆ ಈ ಒಂದು ಮೈಕೋರೈಜಾ ಸೂಕ್ಷ್ಮಾಣು ಜೀವಿಗಳು ಸಸ್ಯದ ಬೇರುಗಳಲ್ಲಿ ಮಾತ್ರ ಜೀವಿಸ್ತವೆ ಮತ್ತು ಅಭಿವೃದ್ಧಿವಂತ ಹೋಗ್ತವೆ. ಈ ಒಂದು ಮೈಕೋರೈಜಾ ಅಥವಾ ವ್ಯಾಮ್ ಜೈವಿಕ ಗೊಬ್ಬರಗಳನ್ನು ನೀವು ನಿಮ್ಮ ಒಂದು ಬೆಳೆಯಲ್ಲಿ ಬಳಸೋದ್ರಿಂದ ಆ ಒಂದು ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದರೊಂದಿಗೆ ಒಂದು ಪೋಷಕಾಂಶಗಳ ಲಭ್ಯತೆ ಭೂಮಿಯಿಂದ ಸಸ್ಯಕ್ಕೆ ಹೋಗೋದೇನಿರುತ್ತಲ್ಲ ಅದು ಜಾಸ್ತಿ ಆಗ್ತದೆ. ಅದು ಯಾವ ರೀತಿಯಪ್ಪ ಅಂದರೆ ಈ ಮೈಕ್ರೋರೈಜಾ ಸೂಕ್ಷ್ಮಾಣು ಜೀವಿಗಳೇನು ಅದಾವಲ್ಲ, ಇವುಗಳು ಭೂಮಿಯಲ್ಲಿ ಅನ್ಅವೈಲೇಬಲ್ ಅಂದರೆ ಅಲಭ್ಯ ಇರತಕ್ಕಂತಹ ಪೋಷಕಾಂಶಗಳು. ಅದು ಉದಾಹರಣೆಗೆ ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಸತುವು ಮುಂತಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಅಂತ ಇನ್ನೂ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಅವೈಲೇಬಲ್ ಫಾರ್ಮ್ ಅಂದರೆ ಲಭ್ಯ ರೂಪಕ್ಕೆ ಪರಿವರ್ತನೆ ಮಾಡಿ ಸಸ್ಯಕ್ಕೆ ಒದಗಿಸ್ತದೆ. ಇದರಿಂದ ಏನಾಗುತ್ತೆ, ಒಂದು ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದ್ರೊಂದಿಗೆ ಒಂದು ಸಸ್ಯದಲ್ಲಿ ಬೆಳವಣಿಗೆ ಉತ್ತಮವಾಗ್ತದೆ. ಆನಂತರ ಒಂದು ಬ್ರಾಂಚಸ್ ಜಾಸ್ತಿ ಆಗ್ತದೆ. ಅದರೊಂದಿಗೆ ಹೂ ಬಿಡುವ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಆ ಒಂದು ಏನು ಫ್ರೂಟ್ ಅಥವಾ ಹಣ್ಣುಗಳು ಹಿಡಿತಕ್ಕಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಇದು ರೆಸಿಸ್ಟೆನ್ಸ್ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಸಸ್ಯದಲ್ಲಿ. ಈ ಮೂಲಕ ಕೆಲವೊಂದು ಭೂಮಿಯಿಂದ ಹರಡ್ತಕ್ಕಂಥ ರೋಗಗಳನ್ನು ಕೂಡ ಇದು ತಡೆಗಟ್ತದೆ. ಈ ಮೈಕ್ರೋರೈಜಾನು ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಜೈವಿಕ ಗೊಬ್ಬರ ಏನಿದೆ ಅಲ್ಲ, ಇದರಿಂದ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಕೂಡ ಸಸ್ಯಕ್ಕೆ ಜಾಸ್ತಿ ಆಗ್ತದೆ. ಈ ಒಂದು ಮೈಕ್ರೋರೈಜಾ ಸೂಕ್ಷ್ಮಾಣು ಜೀವಿ ಏನಿದೆ ಅಲ್ಲ, ಇದನ್ನ ಹಲವಾರು ಬೆಳೆಗಳಲ್ಲಿ ನೀವು ಬಳಸಬಹುದು. ಉದಾಹರಣೆಗೆ ಹಣ್ಣಿನ ಬೆಳೆಗಳಲ್ಲಾಗಿರ್ಬೋದು, ತರಕಾರಿ ಬೆಳೆಗಳಲ್ಲಾಗಿರ್ಬೋದು, ಎಣ್ಣೆಕಾಳು ಬೆಳೆಗಳಲ್ಲಾಗಿರ್ಬೋದು, ಬೇಳೆಕಾಳು ಬೆಳೆಗಳಲ್ಲಾಗಿರ್ಬೋದು, ಎಲ್ಲ ರೀತಿ ಬೆಳೆಗಳಲ್ಲೂ ಇದು ಉತ್ತಮವಾಗಿಯೇ ಕೆಲಸ ಮಾಡ್ತದೆ. ಒಟ್ಟಾರೆಯಾಗಿ ಕಡಿಮೆ ವೆಚ್ಚದಲ್ಲಿನೇ ಒಂದು ಉತ್ತಮ ಇಳುವರಿ ಪಡೆಯಲು ಸಹಾಯಕವಾದಂತಹ ಒಂದು ಜೈವಿಕ ಗೊಬ್ಬರ ಅಂದ್ರೆ ಅದು ವ್ಯಾಮ್ ಅಥವಾ ಮೈಕ್ರೋರೈಜಾ. ಇಂತಹ ಒಂದು ಕೃಷಿ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.